ಈಗಾಗಲೇ ತಮ್ಬ್ಲೈನಲ್ಲಿ ನೋಡಿರ್ತೀರ, ನಾನು ನಮ್ಮಪ್ಪ ಗದ್ದೆಗೆ ಹೊರಟಿದ್ವಿ. ಯಾಕೆ ಅಂತ ಅಂದರೆ ಇವತ್ತು ಫಿಶಿಂಗ್ ಹಿಡಿಯೋದನ್ನ ತೋರಿಸೋಣ, ಫಿಶ್ ಹೇಗೆ ಹಿಡಿತೀವಿ ಅನ್ನೋದು. ಯಾಕಂದರೆ ನಮ್ಮ ತಾಕೇರಿ ಊರಲ್ಲಿ ಒಂಥರ ಆ ಒಂದು ಪರಿಸರ, ಆ ಗದ್ದೆ, ತೋಟ, ಮಳೆ ಆಗಿರ್ಬೋದು, ಬಿಸಿಲು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮನೆ ಮುದ್ದು ಗೌರಿ ಮಗಳನ್ನು ಮಾತಾಡಿಸ್ಕೊಂಡು ನಮ್ಮಪ್ಪ ಫುಲ್ ಮುದ್ದು ಮಾಡ್ತಾಯಿದ್ರು. ಅಂದರೆ ನಮ್ಮಪ್ಪಂಗೆ ಕರುಗಳಂದರೆ ತುಂಬ ಇಷ್ಟ, ಅದನ್ನು ತುಂಬ ಪ್ರೀತಿಯಿಂದ ಸಾಕ್ತಾರೆ. ಅದನ್ನೇ ಹೇಳ್ತಾ ಇದ್ರು, ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ ಅಂತ. ಸೊ ಅಪ್ಪ ಅಂತೂ ತುಂಬ ಮುದ್ದು ಮಾಡ್ತಾರೆ. ಜೊತೆಗೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇರುತ್ತೆ. ಸೊ ನಾವು ನೆಕ್ಸ್ಟ್ ಮೂವ್ ಆಗಿದ್ದು ಮೀನು ಹಿಡಿಯೋಕ್ಕೆ. ಎಲ್ರಿಗೂ ಹಾಯ್. ಇವತ್ತು ನನ್ನ ಹುಟ್ಟೂರಾದ ತಾಕೇರಿಲಿದ್ದೀನಿ. ಯಾಕಂದರೆ ತಾಕೇರಿ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರು, ವರ್ಷಿತಾ ತಾಕೇರಿ ಅಂದರೆ ತಾಕೇರಿ ಅಂದರೆ ಏನು ಅಂತ ನಾನು ಹೇಳ್ತಾ ಇದ್ದೆ, ನಮ್ಮ ಊರು ಅಂತ. ಕಳೆದ ವಿಡಿಯೋದಲ್ಲಿ ನಾನು ಏಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ನ ಹಾಕಿದ್ದೆ, ಎಲ್ಲರೂ ಸಖತ್ ಇಷ್ಟಪಟ್ಟಿದ್ರು. ಇವತ್ತು ನಾನು ನಮ್ಮ ತಾಕೇರಿ ಊರಲ್ಲಿ ನಮ್ಮ ಕೆರೆಯಲ್ಲಿ ಫಿಶಿಂಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ಕೂಡ ನಾನು ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಇವತ್ತು ಫಿಶಿಂಗ್ ಮಾಡಿ ನಿಮಗೆ ಹೇಳ್ಕೊಡ್ತೀವಿ. ಯಾವ ರೀತಿ ಫಿಶ್ ಸಿಕ್ಕುತ್ತೆ, ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿದೆ, ನೋಡಿ. ಕೊನೆಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ನಾನು ನಮ್ಮಪ್ಪ ಕೆರೆ ಕಡೆ ಹೊರಟ್ವಿ. ಫಸ್ಟು ನಾನು ಮತ್ತು ನಮ್ಮಪ್ಪ ಎಸ್ಟಿಮೇಟ್ ಹಾಕ್ತಾ ಇದ್ವಿ. ನಮ್ಮಪ್ಪ ತೋರಿಸ್ತಾ ಇದ್ದಾರೆ, ಮೀನು ನೋಡು ಅಲ್ಲಿದೆ ಅಂತ. ಸೊ ನಾನು ಮೀನು ನೋಡಬೇಕಂತ ತುಂಬ ಆಸೆಲಿದೆ. ಯಾಕಂದರೆ ನಾವು ಬೆಂಗಳೂರಲ್ಲಿ ಇರ್ತೀವಿ. ಬೆಂಗಳೂರಲ್ಲಿ ನಮಗೆ ಮೀನಾಗಿರ್ಬೋದು, ಗದ್ದೆ, ತೋಟ, ಫ್ಯಾಮಿಲಿ ಯಾರೂ ಕೂಡ ಸಿಕ್ಕಿರಲ್ಲ. ಸೊ ನಮ್ಮಪ್ಪ ಹೇಳ್ತಾಯಿದ್ರು ಯಾವ ರೀತಿ ಮೀನನ್ನು ಹಿಡಿಬೇಕು ಅನ್ನೋದು. ಮತ್ತು ಅಲ್ಲಿ ಬರ್ತಾ ಇದ್ದಾರಲ್ಲ ವೈಟ್ ಶರ್ಟ್ ಹಾಕ್ಕೊಂಡು, ಅದು ಮಾವ ಆಗಬೇಕು. ಸೊ ಅವ್ರು ಕೂಡ ಆ ಗಾಣ ಆಗಿರ್ಬೋದು, ಅಂದರೆ ಗಾಣ ನಿಮಗೆ ಗೊತ್ತೇ ಇರುತ್ತೆ, ಮೀನನ್ನು ಹಾಕೋಕ್ಕೆ ಯೂಸ್ ಮಾಡ್ತಾರೆ ಗಾಣ ಅನ್ನೋದು. ಎಲ್ಲ ತಂದು ಕೊಡ್ತಾಯಿದ್ರು. ಜೊತೆಗೆ ಆ ದಾರ ಎಲ್ಲ ಫುಲ್ ಸುತ್ಕೊಂಡಿತ್ತು. ಪಾಪ ನಮ್ಮ ಮಾವ ಕೂಡ ಅದನ್ನು ಬಿಡಿಸ್ತಾಯಿದ್ರು, ತುಂಬ ಕಷ್ಟ ಆಗುತ್ತೆ ಅಂತ. ನಮ್ಮ ಕಡೆ ಎಲ್ಲ ಮೀನು ಹಿಡಿಯೋಕ್ಕೆ ಎರೆಹುಳನ್ನ ಬಳಸ್ತಾರೆ. ಇಲ್ಲೊಂದಷ್ಟು ಜನ ನೋಡ್ತಿರೋರು ಪರಿಸರ ಪ್ರೇಮಿಗಳಿರ್ಬೋದು. ಎರೆಹುಳನ ಯಾಕೆ ನೀವು ಕೊಲ್ತೀರಾ, ಸಾಯಿಸ್ತೀರಾ ಅಂತೆಲ್ಲ ಕೇಳ್ಬೋದು. ಬಟ್ ನಾವು ಹೇಗೆ ಚಿಕನ್ನು ಮಟನ್ನು ತಿಂತೀವೋ, ಫಿಶ್ಗಳಿಗೂ ಎರೆಹುಳ ಅದು ಆಹಾರ ಆಗಿರುತ್ತೆ. ಹಾಗಾಗಿ ನಾವು ಎರೆಹುಳನ, ಮೀನು ಸಿಗಬೇಕು ಅಂದರೆ ಎರೆಹುಳ ಹಾಕಲೇಬೇಕು. ಅದಕ್ಕೋಸ್ಕರ ನಮ್ಮಪ್ಪ ಹಾಕ್ತಾಯಿದ್ರು. ಅದಾದಮೇಲೆ ನಾನು ನಂದೊಂದು ಬಿಲ್ಡಪ್ ಇರಲಿ ಅಂತ ಫಿಶಿಂಗ್ ಹಿಡಿಯೋಕೆ ಅಂತ ಹೋದೆ. ನೋಡ್ತಾ ಇರ್ಬೋದು, ಮೀನಿಗೆ ಅಂತ ಗಾಳ ಹಾಕ್ತೆ, ವೆಯ್ಟ್ ಮಾಡಿ 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 ಇವಾಗ ಸಿಕ್ಕತ್ತೆ ಯಾವಾಗ ಸಿಕ್ಕತ್ತೆ ಅಂತ ಕಾದಿದ್ದೇ ಬಂತು. ಬಟ್ ಏನಂದರೆ ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಮೀನು ಸಿಗೋದು ತುಂಬ ಕಷ್ಟ. ಯಾಕಂದರೆ ಮೀನುಗಳು ಕೂಡ ತುಂಬ ಜಾಣ ಆಗಿರುತ್ತೆ. ಎಷ್ಟು ಟ್ರೈ ಮಾಡಿದರೂ ಮೀನು ಸಿಗ್ತಾ ಇರಲಿಲ್ಲ. ಅದು ಕೂಡ ನನಗೆ ತುಂಬ ಆಸೆ ಇತ್ತು, ಅಂದರೆ ಮೀನು ಸಿಕ್ಕತ್ತೆ ಅಂತ. ನಮ್ಮಪ್ಪ ಎಕ್ಸೈಟ್ಮೆಂಟಿಂದ ಎತ್ತು ಅಂದರು. ಬಟ್ ಅಲ್ಲಿ ಮೀನು ಇರಲಿಲ್ಲ. ಸೊ ಮೀನು ನನಗೆ ಸಿಗ್ತಾ ಇದ್ರು. ಸಿಕ್ಕಾಪಟ್ಟೆ ನಮ್ಮ ಅಪ್ಪನ ಜೊತೆ ಎಂಜಾಯ್ ಮಾಡಿದೆ. ಕೊನೆಗೆ ನನ್ನ ಅಪ್ಪ ಕೂಡ ಸರಿ ನಿಂಗೆ ಆಗಲ್ಲ ಬಿಡು, ನೀನು ಗಾಣ ಹಾಕಿದರೆ ನಿಂಗೆ ಸಿಕ್ಕಲ್ಲ ಅಂತ ಅಪ್ಪ ಎತ್ಕೊಂಡು ಗಾಣ ಹಾಕೋಕೆ ಸ್ಟಾರ್ಟ್ ಮಾಡಿದರು. ನೋಡಿ, ಆ ಕಡೆ ಮಾವ, ಈ ಕಡೆ ನಮ್ಮಪ್ಪ ಇಬ್ಬರು ಕೂಡ ನನ್ನ ಬಲವಂತಕ್ಕೋಸ್ಕರ ಅವರು ಮೀನು ಹಿಡಿಯೋಕೆ ಬಂದಿದ್ದು. ಈಗಿನ ಕಾಲದಲ್ಲಿ ಯಾರು ಹೇಳಿ ಹೀಗೆಲ್ಲ ಬರ್ತಾರೆ ಅಲ್ವಾ? ಇಂಥ ವಿಚಾರದಲ್ಲಂತೂ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ. ನಾವು ಹೆಂಗೆ ಆಡ್ತೀವೋ ನಮ್ಮಪ್ಪ ಕೂಡ ನಮ್ಮ ಥರನೇ ಆಡ್ತಾರೆ. ಒಂಥರ ಫ್ರೆಂಡೇ ನಮ್ಮಪ್ಪ. ಎಲ್ಲನೂ ಶೇರ್ ಮಾಡ್ಕೋತೀವಿ, ಎಲ್ಲ ಹಂಚ್ಕೋತೀವಿ. ಜೊತೆಗೆ ಅಮ್ಮನ ಜೊತೆ ಕೂಡ ಅಷ್ಟೇ ಕ್ಲೋಸ್ ಆಗಿರ್ತೀವಿ. ನಮ್ಮಪ್ಪ ನಮ್ಗೆ ಏನು ಹೇಳಿದರೂ ಬೇಡ ಅಂತ ಅಂದಿಲ್ಲ. ಮೀನು ಹಿಡಿಯೋಣ ಅಂದರೆ ಮೀನು ಹಿಡಿಯೋಣ, ಕಾಡಿಗೆ ಹೋಗೋಣ ಅಂದರೆ ಕಾಡಿಗೆ ಹೋಗೋಣ, ತೋಟದಲ್ಲಿ ಕೆಲಸ ಮಾಡೋಣ ಅಂದರೆ ಕೆಲಸ ಮಾಡೋಣ, ಎಲ್ಲದಕ್ಕೂ ಜೈ ನನ್ನಪ್ಪ. ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ತುಂಬ ನಿಷ್ಕಲ್ಮಶ ಪ್ರೀತಿ ಅನ್ನೋದಿದ್ರೆ ಅದು ಅಪ್ಪ ಅಮ್ಮಂದು ಮಾತ್ರ ಆಗಿರುತ್ತೆ. ನನಗಂತೂ ನಮ್ಮಪ್ಪ ನಮ್ಮ ಮಾವ ಕಷ್ಟಪಡ್ತಿರೋದು ನೋಡಿ ಕೊನೆಗೆ ನನಗೇ ಬೇಜಾರಾಗೋಯ್ತು. ಯಾಕಂದರೆ ಮೀನು ಸಿಗಲಿಲ್ಲ ನಮ್ಮ ಕೊನೆ ಪಕ್ಷದಲ್ಲಿ. ನಾವು ಒಂದಾದರೂ ಸಿಕ್ಕತ್ತೆ ಅನ್ನೋ ಹೋಪಲ್ಲಿದ್ವಿ, ಬಟ್ ಸಿಗಲಿಲ್ಲ. ಆದರೂ ಖುಷಿನೇ. ಅಂದರೆ ಆ ಒಂದು ಟೈಮ್ ಗದ್ದೆಗೆ ಹೋಗಿದ್ದು, ತೋಟಕ್ಕೆ ಹೋಗಿದ್ದು, ಆ ಕೆರೆ ಪಕ್ಕ ಹೋಗಿದ್ದು, ಮೀನು ಹಿಡಿದಿದ್ದು, ಅಪ್ಪ ಮಾವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಒಂದಷ್ಟು. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಹಿಡಿತಾ ಇದ್ರು, ಹೇಗೆ ಮೀನುಗಳು ಸಿಗ್ತಾ ಇತ್ತು, ಇದು ಬರೀ ಕೆರೆ, ಹೊಳೆಗಳಲ್ಲಿ ಹೇಗಿತ್ತು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್